ಲಿಟ್ರೇಚರ್ ವರ್ಡ್ಗೆ ಎಂಟ್ರಿ ಆಗ್ತಾ ಇದೆ. ಮಾರ್ಕೆಟಿಂಗ್ ಐಕಾನ್ಸ್ ಆಫ್ ಇಂಡಿಯಾ, SRK and ಮೋದಿ. ಹಾಗೆ ಟು ಮೈ ಕಿಡ್ಸ್ ಇಮಾದ್ ದಟ್ ಆಲಿಯಾ, ಎ ಲೆಟರ್ ಫ್ರಮ್ ಯುವರ್ ಫಾದರ್. ಹಾಗೆ ಶಾಯರಿಯನ್ನ ಕುರಿತಾದಂತಹ ಒಂದು ಪುಸ್ತಕ. ಹಾಗೆ ಟಿಪ್ಪು ಸುಲ್ತಾನ್, ಇನ್ನೊಂದು ದೇವರ ಯೂನಿವರ್ಸಲ್ ಬಿಸ್ನೆಸ್ ಸ್ಕೂಲ್. ಇವತ್ತು ಬಿಡುಗಡೆಯಾದ ಪುಸ್ತಕಗಳ ಲೇಖಕರಾದ ಕಲಿ ಪಾಷಾ ಸರ್ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತೀನಿ. ಅಭಿನಂದನೆಗಳು ಸರ್. ಈ ಪುಸ್ತಕಗಳನ್ನು ನೋಡಿದ್ರೆ ಕಲಿ ಪಾಷಾ ಅವರು ಖಂಡಿತ ಬಹುಮುಖ ಪ್ರತಿಭೆ ಅಂತ ಹೇಳ್ಬೋದು. ಮೇಡಮ್ ಅವರು ಹೇಳಿದಂಗೆ ಅವರ ಪುಸ್ತಕಗಳ ಬರವಣಿಗೆ ಆಗಲಿ ಅಥವಾ ಅವರ ಗಾಯನ, ಸಿನಿಮಾಗಳಲ್ಲಿ ಅವರ ತೊಡಗಿಸಿಕೊಳ್ಳುವಿಕೆ ಎಲ್ಲ ನೋಡಿದ್ರೆ ಅವರು ಖಂಡಿತ ಬಹುಮುಖ ಪ್ರತಿಭಾವಂತರು. ಈ ಪುಸ್ತಕಗಳು ಸಾಕಷ್ಟು ಜನರಿಗೆ ತಲುಪಲಿ ಅನ್ನೋದು ನಮ್ಮ ಆಸೆ. ಮತ್ತೆ ತಲುಪಿಸುವಂಥ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ. ಮತ್ತೆ ಇನ್ನೊಂದು ಪ್ರಯತ್ನ ಮಾಡಬೇಕಾಗಿರೋದು, ಈ ಬರೆದಿರೋ ಪುಸ್ತಕಗಳು ಇಂಗ್ಲೀಷಲ್ಲಿದೆ, ಅದನ್ನು ಕನ್ನಡಕ್ಕೆ ಕೂಡ ಭಾಷಾಂತರ ಮಾಡಿ ಕನ್ನಡ ಓದೋರಿಗೆ, ಕನ್ನಡ ಓದುಗರಿಗೆ ಸಹ ಈ ಪುಸ್ತಕ ತಲುಪಿಸೋ ಒಂದು ವ್ಯವಸ್ಥೆ ಮಾಡಬೇಕು. ಕನ್ನಡ ಭಾಷಾಂತರಕ್ಕೆ ಸಹ ಆಗಬೇಕು ಅಂತ ಹೇಳ್ತೀನಿ. ಮತ್ತಷ್ಟು ಒಳ್ಳೆಯ ಪುಸ್ತಕಗಳು ಕಲೀಂ ಪಾಷಾ ಸರ್ ಕಡೆಯಿಂದ ಬರಲಿ. ಅವರ ಸೇವೆ ಅಥವಾ ಅವರ ಕೆಲಸ ಎಲ್ಲ ಕ್ಷೇತ್ರಗಳಲ್ಲೂ ಸಹ ಹೀಗೆ ಮುಂದುವರಿಲಿ ಅಂತ ನಾನು ಆಶಿಸ್ತೀನಿ. ಬರ್ದಿರೋ ಬುಕ್ಕು ಒಳ್ಳೇದಾಗಲಿ, ಅವ್ರಿಗೂ ಒಳ್ಳೇದಾಗಲಿ, ಒಳ್ಳೆ ಮನುಷ್ಯರು ಎಲ್ಲರಿಗೂ ಒಳ್ಳೇದಾಗುತ್ತೆ. ಅಂಡ್ ಒಳ್ಳೆತನ ಇದ್ದಾಗ ಜನನೂ ಇಷ್ಟಪಡ್ತಾರೆ, ಜನನೂ ಆಶೀರ್ವಾದ ಕೊಡ್ತಾರೆ ಅಂತ ಹೇಳ್ತಾ ಅಷ್ಟೇನಾ? ಒಳ್ಳೆ ಮನಸ್ಸನ್ನ ವಿಶ್ ಮಾಡಿದ್ದೀರಾ. ಈಗ ಪುಸ್ತಕ A journey of success in life and marketing and success the only religion ಅಂತ ನಾನು ಫಸ್ಟ್ ಎ ಜರ್ನಿ ಆಫ್ ಸಕ್ಸಸ್ ಇನ್ ಲೈಫ್ ಲತಾ ಮಂಗೇಶ್ಕರ್ ಜಿ ರಿಲೀಸ್ ಮಾಡಿದ್ದೆ. ಆಮೇಲೆ ಮಾರ್ಕೆಟಿಂಗ್ ಆ್ಯಂಡ್ ಸಕ್ಸಸ್ ಅದು ಬಂದು APJ ಅಬ್ದುಲ್ ಕಲಾಂ ಜಿ ರಿಲೀಸ್ ಮಾಡಿದರು. ಅದಾದಮೇಲೆ ಜಸ್ಟ್ ಫಿಲ್ಮ್ಸ್ ಇಂಡಸ್ಟ್ರಿ ಮತ್ತು ಬಿಸ್ನೆಸ್ನಲ್ಲಿ ಸ್ವಲ್ಪ ಇದೆ. ಆಲ್ಮೋಸ್ಟ್ ಇದು 10 ವರ್ಷದ್ದು ಜರ್ನಿ ಇದು ನಮ್ಮದು. ಸ್ಟ್ರಗಲ್ಸ್, ನಮ್ಮದು ಬಿಸ್ನೆಸ್ ಬಗ್ಗೆ ಮತ್ತು ಈ ಬುಕ್ಸ್ ಬರೆದಿದ್ದೀನಿ ಅಲ್ಲ, ಆಲ್ಮೋಸ್ಟ್ ಯಾವ ಥರ ಇದೆ ಅಂದರೆ ಇನ್ಸ್ಪಿರೇಷನ್ ಥ್ರೂ ಮಾರ್ಕೆಟಿಂಗ್. ಏನೇನಾಗಿದೆ 10 ಇಯರ್ಸ್ನಲ್ಲಿ, ಆಲ್ಮೋಸ್ಟ್ 17 ಇಯರ್ಸ್ನಲ್ಲಿ ನಾನು ಯಾವ ಬಿಸ್ನೆಸ್ ಮಾಡಿದ್ದೀನಿ, ಅದರಲ್ಲಿ ಏನೇನು ಲೆಸನ್ಸ್ ಪಾಠಗಳು ನನಗೆ ಸಿಕ್ಕಿದೆ, ಇದೆಲ್ಲ ಬರೆದಿದ್ದೀನಿ ಅಂತ. ಮತ್ತು ನನಗೆ ಶಾಯರಿ ಅಂದರೆ ತುಂಬ ಇಷ್ಟ. ಅದು ಆಲ್ರೆಡಿ ಫಸ್ಟ್ ಬುಕ್ನು ಲತಾ ಮಂಗೇಶ್ಕರ್ ಜಿನೇ ರಿಲೀಸ್ ಮಾಡಿದ್ದು ಶಾಯರಿ ಬುಕ್. ಅದಾದಮೇಲೆ ಇಲ್ಲಿ ಒಂದು 500 ಶಾಯರಿ ಬಿಡುಗಡೆ ಮಾಡಿದ್ದೀನಿ. ಈ ಶಾಯರಿ ಬಂದು ಎವ್ರಿ ಡೇ ಇದು ರೂಪಾಯಿ ಅಂತ ಒಂದು ಉಮರ್ ಖಯಾಮ್ ಅವರು 135 ರೂಪಾಯಿಸ್ ಬರೆದಿದ್ದಾರೆ. ನಾನು ಬಂದು ಒಂದು 17,000 ರೂಪಾಯಿ ಇನ್ನೂ ತನಕ ಬರೆದಿದ್ದೀನಿ. ಅದರಲ್ಲಿ ಫಸ್ಟ್ ವಾಲ್ಯೂಮ್ ತಂದಿದ್ದೀನಿ. ಇದು ಶಾಯರಿ ಜಜ್ಬಾತ್ ಸೆ ದಿಲ್ ಸೆ. ಯಾರಾದರೂ ಪ್ರೀತಿಯಿಂದ ಒಂದು ಮೆಸೇಜ್ ಕಳಿಸ್ಬೇಕಂದ್ರೆ ಒಳ್ಳೆ ಶಾಯರೀಸ್ ಇಲ್ಲ, ಅದಕ್ಕೋಸ್ಕರ ಇದು ಒಂದು ಬುಕ್ ನಿಮ್ಮ ಗರ್ಲ್ ಫ್ರೆಂಡ್ಸ್ಗೆ ಅಥವಾ ಯಾರಿಗಾದ್ರೂ ಕಳಿಸ್ಬೇಕಂದ್ರೆ ಇಲ್ಲಿಂದ ತಗೊಂಡ್ಬಿಟ್ಟು ಕಳಿಸ್ಬೋದು. ಫಸ್ಟ್ ಮನೆಯವರು ಕಳಿಸ್ತಾರೆ. ಸೆಕೆಂಡ್ ಬಂದು ಇದು ವಾಲ್ಯೂಮ್ 1 ಮತ್ತು ವಾಲ್ಯೂಮ್ 2. ಇದು ನಮ್ಮ ಮಕ್ಕಳಿಗೆ. ಯಾಕೆ ಗೊತ್ತಾ, ನಾವು ಇರ್ತೀವಿ ಇಲ್ಲ ಜೀವನದಲ್ಲಿ, ಬನ್ನಿ ಇದು ಬಂದು ನಮ್ಮ ಜೀವನದಲ್ಲಿ ನಮ್ಮ ಕಿಡ್ಸ್ ನಾನು ಯಾವ ಥರ ಸ್ಟ್ರಗಲ್ ಮಾಡಿದ್ವಿ ಮತ್ತು ಏನು ಥರ ಜರ್ನಿ ಯಾವ ಥರ ಇದೆ ಮತ್ತು ಮುಂದೆ ಯಾವ ಥರ ಜೀವನ ತಗೊಳ್ಬೇಕು ಅಂತ ಇದರಲ್ಲಿ ಎಲ್ಲ ಬರೆದಿದ್ದೀನಿ. ಯಾವ ಥರ ಇನ್ಸ್ಪಿರೇಷನ್, ಮೋಟಿವೇಶನಲ್ ಬುಕ್, ಮಾರ್ಕೆಟಿಂಗ್, ಜೀವನ ಯಾವ ಥರ ಸಕ್ಸಸ್ಫುಲ್ ಮಾಡಬೇಕು, ಯಾವ ಥರ ಜೀವನ ನಡೆಸಬೇಕು. ಈ ಎಷ್ಟು ಯಾಕೆ ಗೊತ್ತಾ, ರಿಸಿಷನ್ ಪೀರಿಯಡ್ ಎವ್ರಿ 10 ಇಯರ್ಸ್ ಬರ್ತಾ ಇದೆ. ಆ ರಿಸಿಷನ್ ಪೀರಿಯಡ್ನಲ್ಲಿನೂ ನಮ್ಮ ಜೊತೆ ನಮ್ಮ ಹೃದಯದಲ್ಲಿ ಮಾರ್ಕೆಟಿಂಗ್ ಇಟ್ಕೊಳ್ಬೇಕು. ಮಾರ್ಕೆಟಿಂಗ್ ಇದ್ದರೆ 100%. ಇವಾಗ ಇದರಲ್ಲಿ ಓದ್ಬಿಟ್ಟು ಎಲ್ಲ ಆರ್ಟಿಸ್ಟ್ಗೆ ಅದನ್ನು ಸಜೆಸ್ಟ್ ಮಾಡಿದ್ದೀನಿ. ಆರ್ಟಿಸ್ಟ್ ಜೊತೆ ಬಿಸ್ನೆಸ್ ಪರ್ಸನ್ನು ಆಗಬೇಕು, ಮಾರ್ಕೆಟಿಂಗ್ನು ಇರಬೇಕು ಜೊತೆಗೆ, ಆವಾಗಲೇ ಸಕ್ಸಸ್ಫುಲ್ ಆಗೋದು. ಯಾಕೆಂದರೆ ಆ ಕಾಲ ಬೇರೆ ಇತ್ತು. ಒಂದು ಆರ್ಟಿಸ್ಟ್ಗೆ ಮೂವೀಸ್ ಸಿಗ್ತಾ ಇತ್ತು, ಪ್ಲಸ್ ಪ್ರೊಡ್ಯೂಸರ್ಸ್ ಲೈಫ್ನಲ್ಲಿ ಇದ್ರು. ಇವಾಗ ಆರ್ಟಿಸ್ಟೇ ಮಾರ್ಕೆಟಿಂಗ್ ಮಾಡಬೇಕು. ಮಾರ್ಕೆಟಿಂಗ್ ಮಾಡಿದ್ರೇ ಅವ್ರಿಗೆ ಇದು ಸಿಗೋದು. ಮತ್ತು ಗಾಡ್ಸ್ ಯೂನಿವರ್ಸಲ್ ಬಿಸ್ನೆಸ್ ಸ್ಕೂಲ್, ಇದರಲ್ಲಿ ನೇಚರ್ ಕನೆಕ್ಟ್ ವಿತ್ ಮಾರ್ಕೆಟಿಂಗ್. ಅಂದರೆ ನೇಚರ್, ಫಾರ್ ಎಕ್ಸಾಂಪಲ್ ಪ್ಲಾಂಟ್ಸ್ ಇರಲಿ ಮತ್ತು ಪಕ್ಷಿಗಳು ಯಾವತ್ತೂ ನೀವು ನೋಡಿರ್ಬೋದು ವಿ ಶೇಪ್ನಲ್ಲಿ ಹೋಗ್ತಾರೆ. ಯಾವತ್ತು ವಿ ಶೇಪ್ನಲ್ಲಿ ಯಾಕೆ ಹೋಗೋದು ಅಂದರೆ ಗಾಳಿ ತುಂಬ ಫೋರ್ಸ್ ಆಗಿ ಬರುತ್ತದೆ. ಅವರು ಇಂಡಿವಿಜುವಲ್ ಆಗಿ ಹೋದರೆ ಏನಾಗ್ಬಿಡುತ್ತದೆ, ಬರ್ನ್ ಆಗಿ ಬಿಡ್ತಾರೆ. ಇಲ್ಲಿ ವಿ ಶೇಪ್ನಲ್ಲಿ ಹೋದ್ರೆ ಅವರು ಒಂದು ಟೀಮ್ ಫಾರ್ಮ್ ಮಾಡ್ತಾರೆ. ಅಲ್ಲಿ ಒಂದು CO ಇರ್ತಾರೆ, ಒಂದು CFO ಇರ್ತಾರೆ, ಅಲ್ಲಿ ಒಂದು ಸರ್ವಿಲಿಯನ್ಸ್ ಟೀಮ್ ಇರ್ತದೆ. ಓಕೆ, ಅದೇ ಥರ ನೇಚರ್ ಹೇಗೆ ಮಾರ್ಕೆಟಿಂಗ್ ಮಾಡ್ತಾರೆ ಅದೇ ಥರ ನಾನು ಈ ಬುಕ್ನಲ್ಲಿ ತೋರಿಸಿದ್ದೀನಿ.
ಇದು ಕನ್ನಡದಲ್ಲಿನೂ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ನವೀನ್ ಅಂತ. ಮತ್ತು ಇದರಲ್ಲಿ ಮಾರ್ಕೆಟಿಂಗ್ ಐಕಾನ್ಸ್ ಆಫ್ ಇಂಡಿಯಾ ಶಾರುಖ್ ಖಾನ್ ಅಂಡ್ ಮೋದಿ, ಇವರು 2 ಜನ ಬಗ್ಗೆ, ಯಾಕೆಂದ್ರೆ ಮಾರ್ಕೆಟಿಂಗ್ ಯಾವ ಥರ ಈ ಮಾರ್ಕೆಟಿಂಗ್ ಇದೆಲ್ಲ ಇದನ್ನು ಒಂದು ರಿಲೀಜನ್ ಥರ ತೋರಿಸಿದ್ದೀನಿ. ಇದು ಹೇಗೆ ಅವರು ಮಾರ್ಕೆಟಿಂಗಿಂದ ಅವರು ಬೆಳೆದಿದ್ದಾರೆ. ಮೋದಿ ಮತ್ತು ಶಾರುಖ್ ಖಾನ್ ಇದು 2 ಜನನೇ ಸಾಕು ಒಂದು MBA ಮಾಡೋಕ್ಕೆ, ಯಾವ ಥರ ಬೆಳೆದಿದ್ದಾರೆ ಅಂತ. ಪ್ಲಸ್ ಇದರಲ್ಲಿ ಶಿರಮೇಸು ಟಿಪ್ಪು ಸುಲ್ತಾನ್ ಅಂತ, ಇದರಲ್ಲಿ ನಾನು ಒಳ್ಳೆತನ ತಗೊಂಡಿದ್ದೀನಿ. ಇದರಲ್ಲಿ ಇನ್ಸ್ಪಿರೇಷನ್ ಮತ್ತು ವಿಷನರಿ ಮತ್ತು ಅವ್ರ ಫೇಲ್ಯೂರ್. ಓಕೆ, ಯಾಕೆ ಗೊತ್ತಾ, ಒಂದು ಅಪ್ಪ ಮಗ ಇರ್ತಾರಲ್ಲ, ಟಿಪ್ಪು ಸುಲ್ತಾನ್ ಆಗಕ್ಕೆ ಸಾಧ್ಯನೇ ಇರಲಿಲ್ಲ. ಇದು ಹೈದರಲ್ಲಿ ಒಂದು ಸ್ಕೆಚ್ ಮಾಡಿದ್ದಾರೆ ಮಾರ್ಕೆಟಿಂಗ್, ಅದಾದ್ಮೇಲೆ ಟಿಪ್ಪು ಸುಲ್ತಾನ್ ಆಗಿದ್ರದ್ದು. ಅದು ಒಳ್ಳೆತನ ತೋರಿಸ್ಬಿಟ್ಟು ಈ ಕಂಪನೀಸ್ಗೆ ಯಾವ ಥರ ನಾವು ಇನ್ಫ್ಲೂಯೆನ್ಸ್ ಮಾಡ್ಬೋದು ಅಂತ ಇದು ತೋರಿಸಿದ್ದೀನಿ ಸರ್. ಕರೀಂ ಪಾಷಾ ಅವ್ರಿಗೆ ಗುಡ್ ಲಕ್ ಅಂತೀನಿ. ಸೊ ಏನೋ ಸ್ಟುಡಿಯೋ ಸ್ಟಾರ್ಟ್ ಮಾಡಿದ್ರು, ಇವಾಗೇನು ಬುಕ್ಸ್ ಎಲ್ಲ ಇದು ಮಾಡ್ತಿದ್ದಾರೆ. ಪ್ರತಿ ಸತಿ ಏನೋ ಒಂದು ಹೊಸ ಥರ ಟ್ರೈ ಮಾಡ್ತಿದ್ದಾರೆ. ಸೊ ಗುಡ್ ಲಕ್ ಅಂತ ಹೇಳ್ತೀನಿ. ಸೊ ಏನು ಡೈಲಿ ಮೀಟ್ ಮಾಡ್ತಾ ಇರ್ತೀವಿ, ಏನು ಹೊಸದು ಹೇಳೋಂಗಿಲ್ಲ ಇವ್ರಿಗೆ. ಸೊ ನಮ್ಮ ಸಪೋರ್ಟ್ ಇದ್ದೇ ಇರುತ್ತೆ. ನಿಮ್ಮ ಕಡೆಯಿಂದ ನೆಕ್ಸ್ಟ್ ಪ್ರೊಡ್ಯೂಸರ್ ನಾವು ಹೋಪ್ಫುಲಿ 26 ಆಗ್ತದೆ. ಗುಡ್ ಲಕ್ ಸರ್. ಅದು ಯಾಕೆ ಗೊತ್ತಾ, ಒಂದು ಎಂಪ್ಲಾಯಿ ಆಗ್ಬಿಟ್ಟು ಇವಾಗ ಫಾರ್ ಎಕ್ಸಾಂಪಲ್ ಮೋದಿಜಿ ಒಂದು ಟೀ ಸೆಲ್ಲರ್ ಅಂತ ಇಲ್ಲ, ನಾನು ಹೇಳ್ತಾ ಇರೋದು ಟೀ ಸೆಲ್ಲರ್ ಇಂದ ಒಂದು ಪ್ರೈಮ್ ಮಿನಿಸ್ಟರ್ ಆಗಕ್ಕೆ ಸಾಧ್ಯ. ಮತ್ತು ಒಂದು ಪ್ರೆಸಿಡೆಂಟ್ APJ ಅಬ್ದುಲ್ ಕಲಾಂ ಅವರು ಒಂದು ಫಿಶ್ ಸೆಲ್ಲರ್, ಅವ್ರ ಫ್ಯಾಮಿಲಿ ಅಲ್ಲಿಂದ ಪ್ರೆಸಿಡೆಂಟ್ ಆಗಬಹುದು. ಯಾಕೆಂದ್ರೆ ಈ ತರ ಒಂದು ನಾನು ಎಕ್ಸಾಂಪಲ್ಸ್ ತಗೊಂಡಿದ್ದು, ಇದು ಜಸ್ಟ್ ಒಂದು ಎಕ್ಸಾಂಪಲ್, ಇದು ಮೋಟಿವೇಶನಲ್ ತರ. ಎಜುಕೇಶನ್ ಇಂದ ಹೌದು. ಆದರೆ ಇವರು ಎಜುಕೇಶನ್ ಅಲ್ಲ, ಇಡೀ ಭಾರತನ ಲೂಟಿ ಮಾಡಿ ಎಲ್ಲ ಹಾಳು ಮಾಡಿ. ಸರ್, ಒಂದು ಪುಸ್ತಕಕ್ಕೆ ಏನ್ ಇರ್ತದೆ, ಒಂದು ಕವರ್ ಪೇಜ್ ಬೇರೆ ಇರ್ತದೆ, ಒಳಗಡೆ ನೋಡಿದ್ರೆ ಬೇರೆ ಇರ್ತದೆ, ಮುಖಾಂತರ. ಇದರಲ್ಲಿ ಏನ್ ಲೆಸನ್ಸ್ ನಾವು ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಂತ. ಯಾಕೆ ಗೊತ್ತಾ, ಇದರಲ್ಲಿ ನಾನು ಕೆಲವು ಸಬ್ಜೆಕ್ಟ್ಸ್ ತಗೊಂಡಿದ್ದೀನಿ, ಫುಲ್ ಜೀವನ ಅಲ್ಲ. ಇದು ಟಿಪ್ಪು ಸುಲ್ತಾನ್ ಬಗ್ಗೆ ಇಲ್ಲ. ಇದು ಮೇನ್ಲಿ ಇರೋದು ಅವ್ರದ್ದು ಯಾವ ಥರ ರೂಲಿಂಗ್ ಇತ್ತು, ಬ್ರಿಟಿಷ್ ಇಂಡಿಯಾ ಕಂಪನಿಯಿಂದ ಯಾವ ಥರ ಫೈಟ್ ಮಾಡಿದ್ರು, ಅದರಿಂದ ನಮಗೆ ಏನು ಲೆಸನ್ ಸಿಗ್ತಾ ಇದೆ, ಮತ್ತು ಅವರು ಯಾವ ಥರ ಡಿಸಿಷನ್ಸ್ ತಗೊಳ್ತಾ ಇದ್ರು. ಆ ಥರ ನಾನು ಇಲ್ಲಿ ಓನ್ಲಿ ಮಾರ್ಕೆಟಿಂಗ್ ಬಿಟ್ಟು ನನ್ನ ಜೀವನದಲ್ಲಿ ಏನಿಲ್ಲ. ಇದರಲ್ಲಿ ಮಾರ್ಕೆಟಿಂಗ್ ತೋರಿಸಿದೆ ಅಷ್ಟೇ. ಇದು ಆ್ಯಕ್ಚುಲಿ 5 years ಮುಂಚೆ ಬಿಡುಗಡೆ ಮಾಡಬೇಕಾಗಿತ್ತು, ಬಟ್ ನನಗೆ ಅಷ್ಟು ಟೈಮ್ ಬಿಸ್ನೆಸ್ನಲ್ಲಿ ಸಿಗಲಿಲ್ಲ. ಒಂದೇ ಸಲ ಎಲ್ಲ ಮಾಡಿಬಿಡೋಣ ಅಂತ ಈ ಸಲ ಇದು ಮಾಡಿದ್ದು.